ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆದಿ ಮತ್ತು ಲಕ್ಷ್ಮಿನ ಮ್ಯಾನೇಜ್ಮೆಂಟ್ ಅವರು ಕಾಲೇಜ್ ಹತ್ರ ಕರೆಸಿರ್ತಾರೆ ಮಾತಾಡಬೇಕು ಅಂತ. ಆಗ ಲಕ್ಷ್ಮಿ ಮತ್ತು ಆದಿ ಇಬ್ಬರು ಕೂಡ ಅವಸರದಲ್ಲಿ ಓಡೋಡಿ ಬರ್ತಾರೆ. ಲಕ್ಷ್ಮಿ ಅವರಂತೂ ತುಂಬಾ ಆಗಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಚೇಂಬರ್ಗೆ ಕೂಡ ಹೋಗ್ತಾರೆ. ಆಗ ಅಲ್ಲಿದ್ದಂಥ ಮ್ಯಾನೇಜ್ಮೆಂಟ್ ಅವರು ಮತ್ತು ಪ್ರಿನ್ಸಿಪಾಲ್ ಅವರು ಎಲ್ಲರೂ ಕೂಡ ಲಕ್ಷ್ಮಿಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ. ಪಾಪ ಲಕ್ಷ್ಮಿ ಅವರು ಏನು ತಪ್ಪು ಮಾಡದೇ ಇದ್ರು ಕಣ್ಣೀರಾಗ್ತಾ ನಿಂತ್ಬಿಡ್ತಾರೆ. ಆಗ ಪ್ರಿನ್ಸಿಪಲ್ ಅವರು ಮತ್ತು ಮ್ಯಾನೇಜ್ಮೆಂಟ್ ಅವರು, ನಮ್ಮ ಕಾಲೇಜಲ್ಲಿ ಇದುವರೆಗೂ ಯಾವತ್ತೂ ಕೂಡ ಕೆಟ್ಟ ಹೆಸರು ಬಂದಿರಲಿಲ್ಲ, ಆದರೆ ನಿನ್ನಿಂದ ಕಪ್ಪು ಚುಕ್ಕೆ ಬರೋ ಥರ ಆಯಿತು, ನಮ್ಮ ಕಾಲೇಜ್ ರೆಪ್ಯುಟೇಷನ್ ಎಲ್ಲ ಹಾಳಾಯಿತು. ಅದಕ್ಕೋಸ್ಕರ ನಿನ್ನ ನಮ್ಮ ಕಾಲೇಜಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀವಿ. ನೀನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಮ್ಮ ಕಾಲೇಜ್ಗೆ ಬರೋ ಹಾಗಿಲ್ಲ. ನೀನು ಏನು ಡ್ಯಾನ್ಸ್ ಮಾಡಿದ್ಯೋ ಅದನ್ನೆಲ್ಲ ಮನೆಯಲ್ಲೇ ಇನ್ನು ಮುಂದೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದ್ಬಿಡ್ತಾರೆ. ಆಗ ಆದಿಯವ್ರಿಗಂತೂ ತುಂಬಾ ಬೇಜಾರಾಗುತ್ತೆ. ಆಗ ಆದಿಯವರು, ಇಲ್ಲ ಸರ್, ಇದರಲ್ಲಿ ಲಕ್ಷ್ಮಿದು ಏನು ತಪ್ಪಿಲ್ಲ, ಲಕ್ಷ್ಮಿ ಏನು ತಪ್ಪು ಮಾಡಿಲ್ಲ ಸರ್, ಯಾರೋ ಬೇಕು ಅಂತಾನೆ ಜ್ಯೂಸ್ಗೆ ಈ ಥರ ಡ್ರಿಂಕ್ಸ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಸರ್, ಲಕ್ಷ್ಮಿದು ಏನು ತಪ್ಪಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಹೌದು ಸರ್, ನಂದು ಇದರಲ್ಲಿ ಏನು ತಪ್ಪಿಲ್ಲ, ದಯವಿಟ್ಟು ಕ್ಷಮಿಸಿ ಸರ್ ಅಂತ ಸಾರಿ ಕೂಡ ಕೇಳ್ತಾರೆ. ನೋಡಿ, ವಿಡಿಯೋದಲ್ಲಿ ಏನು ಮಾಡಿದಾಳೆ ಏನು ಮಾಡಿಲ್ಲ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನೀವು ಇದ್ರ ಬಗ್ಗೆ ಇನ್ನು ಮಾತಾಡೋದು ಬೇಡ, ಹೊರಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ಆದಿಯವರು ಲಕ್ಷ್ಮಿನ ಕರ್ಕೊಂಡು ಚೇಂಬರಿಂದ ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಕ್ಲಾಸ್ಮೇಟ್ಸ್ ಕೂಡ ಎದುರುಗಡೆ ಬಂದುಬಿಡ್ತಾರೆ. ಆಗ ಅಲ್ಲಿದ್ದೊಬ್ಬರು ಹುಡುಗಿ, ಏನು ಲಕ್ಷ್ಮಿ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಆಡ್ತೀಯ ಅಂತ ವಿಡಿಯೋ ನೋಡೇ ಗೊತ್ತಾಗಿದ್ದು ನನಗೆ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬ ಇದ್ದವನು, ಅಲ್ಲ ಲಕ್ಷ್ಮಿ, ನೀನು ಈ ಥರ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿದ್ರೆ ಇನ್ನೊಂದು ಚಾನ್ಸ್ನ ಮುಂಚೆನೇ ನಿನಗೆ ಕೊಡಿಸ್ಬೋದಿತ್ತಲ್ವಾ ಅಂತ ಹೇಳ್ತಾರೆ. ಆಗ ಆದಿಗಂತೂ ಕೋಪ ನೆತ್ತಿಗಿರುತ್ತೆ. ಸಾಕು ಮುಚ್ಚಿ ಬಾಯ್ನ, ನೀವು ಯಾರು ತಪ್ಪು ಮಾಡೋದೇ ಇಲ್ವಾ, ಏನು ತಪ್ಪು ಮಾಡಿದ್ದಾಳೆ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ನೀವು ಇದೇ ಥರ ಮಾಡ್ತಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಶಮಿತಾ ಮತ್ತು ಶಮಿತಾ ಜೊತೆ ಇದ್ದಂಥ ಫ್ರೆಂಡ್ಸ್ ಕೂಡ ಬರ್ತಾರೆ. ಆಗ ಶಮಿತಾ ಫ್ರೆಂಡ್ ಒಬ್ಬ ಅನಿಲ್ದವನು, ಏನು ಲಕ್ಷ್ಮಿ ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಅಲ್ಲ ನೀನು ಕಾಲೇಜಿಗೆ ಓದಕ್ಕೆ ಬರ್ತೀವಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಈ ಥರನೂ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಆದಿಯವರು ಕೂಡ, ಅನಿಲ್ ನೀನೇನಾದ್ರು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು ಅಂತ ಹೇಳ್ಬಿಟ್ಟು ಜೋರಾಗಿ ಬೈದ್ಬಿಡ್ತಾರೆ. ಅಷ್ಟರಲ್ಲಿ ಪ್ರಿನ್ಸಿಪಲ್ ಅವ್ರು ಕೂಡ ಬರ್ತಾರೆ. ಆಗ ಆದಿ ಮತ್ತು ಲಕ್ಷ್ಮಿ ಇನ್ನೊಮ್ಮೆ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ, ಸರ್ ಪ್ಲೀಸ್ ಸರ್, ಲಕ್ಷ್ಮಿದು ಇದರಲ್ಲಿ ಏನು ತಪ್ಪಿಲ್ಲ, ಪ್ಲೀಸ್ ಸರ್ ಕ್ಷಮಿಸಿ ಸರ್ ಅಂತ ಹೇಳ್ಬಿಟ್ಟು, ಲಕ್ಷ್ಮಿ ನೀನು ಸಾರಿ ಕೇಳು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಸಾರಿ ಸರ್, ನಾನು ಇದರಲ್ಲಿ ಏನೂ ತಪ್ಪಿಲ್ಲ ಸರ್, ನನಗೆ ಗೊತ್ತಿಲ್ಲ ಈ ರೀತಿಯೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್, ನಾನು ಜ್ಯೂಸು ಅಂತ ಕುಡಿದೆ, ಅದರಲ್ಲಿ ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್, ಪ್ಲೀಸ್ ಸರ್ ಕ್ಷಮಿಸಿ ಸರ್ ಅಂತ ಹೇಳ್ತಾರೆ. ನೋಡಮ್ಮ, ನೀನು ಹೇಳೋ ಮಾತನ್ನು ಕೇಳಿಕೊಂಡು ನಾನು ಕ್ಷಮಿಸೋ ಅಂಥ ಪರಿಸ್ಥಿತಿನಲ್ಲಿ ಇಲ್ಲ, ನಮ್ಮ ಕಾಲೇಜಲ್ಲಿ ಒಂದು ಕಪ್ಪು ಚುಕ್ಕಿನೂ ಕೂಡ ಇಷ್ಟು ದಿನ ಇರಲಿಲ್ಲ, ನಿನ್ನಿಂದಾಗಿ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಎಲ್ಲ ಹಾಳಾಗಿದೆ, ನಮ್ಮ ಕಾಲೇಜ್ಗೆ ಕೆಟ್ಟ ಹೆಸರು ಬರೋ ಥರ ಮಾಡಿದ್ಯಾ, ಈಗಿರಬೇಕಾದ್ರೆ ನಿನ್ನ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಕ್ಷಮಿಸಲ್ಲ, ಇನ್ನು ಮುಂದೆ ನೀನು ನಮ್ಮ ಕಾಲೇಜ್ಗೆ ಬರೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಮಗುಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಆಗ ಆದಿ ಫ್ರೆಂಡ್ಸ್ ಎಲ್ಲರೂ ಸರಿ ಅಂತ ಹೇಳ್ಬಿಟ್ಟು ಕಾಲೇಜ್ಗೆ ಹೋಗ್ತಾರೆ. ಆಗ ಲಕ್ಷ್ಮಿ ಅವರಂತೂ ತುಂಬಾ ಅಳ್ಬಿಡ್ತಾರೆ. ಆದಿ ಇದರಲ್ಲಿ ನಂದು ಏನು ತಪ್ಪಿಲ್ಲ ಆದಿ, ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಆದಿ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಆದಿ ಹತ್ರ ಅಳ್ತಾ ನಿಂತ್ಬಿಡ್ತಾರೆ. ಆಗ ಆದಿಯವರು, ಲಕ್ಷ್ಮಿ ನಾನು ಇದ್ದೀನಲ್ವಾ, ನಾನು ನಿನಗೇನು ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಆದಿನ ತಪ್ಪಿಕೊಂಡು ಜೋರಾಗಿ ಹತ್ಬಿಡ್ತಾರೆ. ಆಗ ಆದಿಯವರು, ಲಕ್ಷ್ಮಿ ನಾನು ಮಾತ್ರ ನಿನಗೆ ಏನು ಆಗೋದಕ್ಕೆ ಬಿಡೋದಿಲ್ಲ, ನೀನು ಧೈರ್ಯವಾಗಿರು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿನ ಕರ್ಕೊಂಡು ಆದಿಯವರು ಮತ್ತೆ ಮ್ಯಾನೇಜ್ಮೆಂಟ್ ಅವ್ರ ಚೇಂಬರ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಲಕ್ಷ್ಮಿ ಅವರು, ಆದಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ. ಬಾ ಲಕ್ಷ್ಮಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೇರವಾಗಿ ಚೇಂಬರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲ ಮತ್ತೆ ಏನಕ್ಕೆ ಬಂದಿದ್ದೀರಾ ನೀವು ಅಂತ ಹೇಳ್ತಾರೆ. ಅಲ್ಲ ಸರ್, ತಪ್ಪು ಮಾಡಿಲ್ಲ ಅಂತ ನಾವು ಅಷ್ಟು ಸಾರಿ ಹೇಳ್ತಿದ್ರು ಕೂಡ ನೀವು ಹೀಗೆ ಮಾತಾಡ್ತಾ ಇದ್ದೀರಾ ಸರ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾರೆ. ಈಗಿರಬೇಕಾದ್ರೆ ನೀವು ಹೇಗೆ ಸರ್ ಈ ಥರ ಹೇಳ್ತಿದ್ದೀರಾ, ಪ್ಲೀಸ್ ಸರ್, ಲಕ್ಷ್ಮಿ ಏನೋ ತಪ್ಪು ಮಾಡಿಲ್ಲ, ಬೇಕು ಅಂತಾನೆ ಯಾರೋ ಜ್ಯೂಸ್ಗೆ ಡ್ರಿಂಕ್ಸ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ನಿಮಗೆ ಹೇಳೋದು ಅರ್ಥ ಆಗ್ತಿಲ್ವಾ, ನಾನು ಈಗಾಗಲೇ ನೋಡಿದ್ದು ಸುಳ್ಳ, ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ತಾನೇ, ಆಲ್ರೆಡಿ ನಿಮ್ಮ ಪೇರೆಂಟ್ಸು ಕೂಡ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ನೀವು ದಯವಿಟ್ಟು ಹೊರಡಿ, ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಬರೋದೆಲ್ಲ ಬೇಡ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿಯವರು ಮನೇಲಿ ಹೇಳ್ತೀನಿ ಅಂತ ಕೇಳಿದ ತಕ್ಷಣ ತುಂಬಾ ಟೆನ್ಷನ್ ಆಗಿಬಿಡ್ತಾರೆ. ಸರಿ ಆಯಿತು, ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು ಪ್ರೂವ್ ಮಾಡೋದಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಸರ್ ಕೇಳ್ತಾರೆ. ಆಗ ಆದಿಯವರು, ಸರ್ ನಾನು ಖಂಡಿತವಾಗ್ಲೂ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸರ್ ಇದ್ದವರು, ನೋಡು ಆದಿ, ನೀನೇನಾದರೂ ಇವತ್ತು ಸಂಜೆ ಒಳಗಡೆ ಪ್ರೂವ್ ಮಾಡಲಿಲ್ಲ ಅಂತ ಅಂದರೆ ನಾನು ಕೂಡ ನಿನ್ನ ಮೇಲೆ ಆಕ್ಷನ್ ತೊಗೋಬೇಕಾಗುತ್ತೆ, ನೆನಪಿರಲಿ ಅಂತ ಹೇಳ್ತಾರೆ. ಆಗ ಆದಿಯವರು, ಸರಿ ಆಯಿತು ಸರ್, ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿನ ಕರ್ಕೊಂಡು ಹೊರಗಡೆ ಬರ್ತಾರೆ. ಲಕ್ಷ್ಮಿ ನೀನು ಇಲ್ಲೇ ಇರೋ ಅಂತ ಹೇಳ್ಬಿಟ್ಟು ಫೆಸ್ಟ್ ನಡೆದಿದ್ದು ಎಲ್ಲನೂ ಕೂಡ ಯೋಚನೆ ಮಾಡಿ, ಪಾರ್ಟಿ ಎಲ್ಲಿ ನಡೀತು ಅದೆಲ್ಲ ಯೋಚನೆ ಮಾಡ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಡ್ರಿಂಕ್ಸ್ ಬಾಟ್ಲು ಕೂಡ ಬಿದ್ದಿರುತ್ತೆ. ಅಲ್ಲಿದ್ದಂಥ ಹುಡುಗರನ್ನ ನೋಡಿ, ನೀವೇನಾ ಈ ರೀತಿ ಮಾಡಿದ್ದು ಅಂತ ಕೇಳ್ತಾರೆ. ಇಲ್ಲ ನಾವಲ್ಲ, ಇದು
ಇದು ನಮಗೋಸ್ಕರ ಬೇಕು ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ, ಇದರಲ್ಲಿ ಮಿಕ್ಸ್ ಮಾಡಿದ್ದನ್ನು ನಾನು ನೋಡಿದೆ, ವೆಯ್ಟರು ಮಿಕ್ಸ್ ಮಾಡ್ತಾಯಿದ್ರು ಅಂತ ಹೇಳಿಬಿಡ್ತಾರೆ. ಆಗ ಹಾದಿಯೇ ಯಾರು ತಪ್ಪು ಮಾಡಿದ್ರು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಆಗ ಆ ವೆಯ್ಟರ್ನ ಕರ್ಕೊಂಬಂದು ಸರಿಯಾಗಿ ಚೆನ್ನಾಗಿ ತದುಕಿ ಬಾಯಿ ಬಿಡಿಸ್ತಾರೆ. ಆಗ ವೆಯ್ಟರ್ ಕೂಡ ಸರಿ ಅಂತ ತಪ್ಪನ್ನು ಒಪ್ಕೊಳ್ತಾರೆ. ನಂತರ ಹಾದಿಯವರು ಆ ವೆಯ್ಟರ್ಸ್ನ ಕರ್ಕೊಂಡು ಚೇಂಬರ್ಗೆ ಬರ್ತಾರೆ. ಆಗ ಇರೋ ವಿಷಯನ ನಡೆದಿದ್ದು ಎಲ್ಲನೂ ಕೂಡ ಹೇಳಿ ಅಂತ ಹೇಳ್ಬಿಟ್ಟು ವೆಯ್ಟರ್ಸ್ ಕೇಳ್ತಾರೆ. ಆಗ ಅವರಿಬ್ರು ಎಲ್ಲನೂ ಕೂಡ ಹೇಳ್ತಾರೆ. ಲಕ್ಷ್ಮಿದು ಏನು ತಪ್ಪಿಲ್ಲ ಅಂತ ಪ್ರೂವ್ ಕೂಡ ಆಗುತ್ತೆ. ಆಗ ಮ್ಯಾನೇಜ್ಮೆಂಟ್ ಅವರು, ಕ್ಷಮಿಸಿ, ನನ್ನಿಂದನೇ ತಪ್ಪಾಯಿತು, ನಾನೇ ದುಡ್ಕಿ ನಿರ್ಧಾರನ ತಗೊಂಡ್ಬಿಟ್ಟೆ, ಲಕ್ಷ್ಮಿದು ಏನು ತಪ್ಪಿಲ್ಲ ಅಂತ ಪ್ರೂವ್ ಆಯ್ತಲ್ಲ, ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಆಗ ಆದಿ ಮತ್ತು ಲಕ್ಷ್ಮಿಗೆ ಇಬ್ಬರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಖುಷಿಯಿಂದ ಇಬ್ಬರು ಕೂಡ ಮನೆಗೆ ಹೊರಟು ಬರ್ತಾರೆ. ಆಗ ಅಲ್ಲಿದ್ದಂಥ ವಿಮಲಾ ಅವರು ತುಂಬಾ ಕೋಪ ಮಾಡ್ಕೊಳ್ತಾರೆ. ಅಲ್ಲ ಕಣೆ, ಫೆಸ್ಟ್ ಮುಗೀತು ತಾನೆ, ಅಲ್ಲಿ ಮುಗಿದ್ಮೇಲೆ ಮನೆಗೆ ಬರಬೇಕಲ್ವಾ, ನಿನಗೆ ಯಾಕೆ ಬೇಕಿತ್ತು ಆ ಪಾರ್ಟಿ ಎಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ರೇಗಾಡ್ಬಿಡ್ತಾರೆ. ಆಗ ಲಕ್ಷ್ಮಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅಷ್ಟರಲ್ಲಿ ಹಾದಿ ಕೂಡ ಬರ್ತಾರೆ. ಅಮ್ಮ, ಲಕ್ಷ್ಮಿ ತಪ್ಪು ಮಾಡಿಲ್ಲ ಅಮ್ಮ, ಲಕ್ಷ್ಮಿದು ತಪ್ಪೇ ಇಲ್ಲ ಅದರಲ್ಲಿ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಧರ್ಮರಾಜ್ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಆದರೆ ಬೇರೆಯವರೆಲ್ಲ ಸ್ವಲ್ಪ ಶಾಕ್ ಆಗ್ತಾರೆ. ಏನು ಹೇಳ್ತಾ ಇದೆಯಾ ಹಾದಿ ಅಂತ ಹೇಳ್ತಾರೆ. ಆಗ ಹಾದಿ ಅವರು, ಹೌದಮ್ಮ, ಲಕ್ಷ್ಮಿ ಇದರಲ್ಲಿ ತಪ್ಪೇನು ಮಾಡಿಲ್ಲ, ಏಕೊಂತಾನೆ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಇದೆಲ್ಲ ಪ್ರೂವ್ ಆಯಿತು ಅಮ್ಮ, ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಅವರು ಮತ್ತು ಪ್ರಿನ್ಸಿಪಾಲ್ ಅವರು ಲಕ್ಷ್ಮಿ ಕಾಲೇಜ್ಗೆ ಮತ್ತೆ ಬರ್ಬೋದು ಅಂತ ಹೇಳ್ಬಿಟ್ಟು ಲೆಟರ್ನ ಕೂಡ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ ಅಂತ ಹೇಳ್ಬಿಡ್ತಾರೆ. ಆಗ ಮಾತನ್ನ ಬಿಟ್ಟು ಲಕ್ಷ್ಮಿಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಟ್ಬಿಡ್ತಾರೆ. ಆದರೆ ಕೆಲವ್ರು ಮಾತ್ರ ಹುರ್ಕೊಳ್ತಾನೆ ಇರ್ತಾರೆ. ಕೊನೆಗೂ ಕೂಡ ಲಕ್ಷ್ಮಿ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೇ ಬಿಟ್ರು ಹಾದಿಯವರು. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.